ಎಲ್ರಿಗೂ ನಮಸ್ತೆ. 8 ತಿಂಗಳಿಂದ ಕ್ಯಾನ್ಸರ್ ಆಗಿ ತುಂಬ ಅಂದರೆ ತುಂಬ ಕಡು ಬಡತನದಲ್ಲಿ ಬೆಳೆದು ಅಂಥವ್ರಿಗೆ ಈ ಥರ ಕ್ಯಾನ್ಸರ್ ಆಗಿ ತುಂಬ ನೋವಲ್ಲಿದ್ದಾರೆ. ಅವ್ರಿಗೆ ಕೇಳೋಣ ಏನಾಗಿತ್ತು, ಏನಾಯಿತು ಹೀಗೆ ಅಂತ. ನನ್ನ ಹೆಸರು ವೆಂಕಟೇಶ ಸರ್. ಒಂದು ಸಣ್ಣ ಗುಳ್ಳೆ ಐತೆ ಅಂತ ಕ್ಲಿನಿಕ್ಗೆ ಹೋದೆ. ಅದು ಆಗ್ಲಿಲ್ಲ. ಮೇಲೇನೆ ಹೋಗಿ ಟೆಸ್ಟ್ ಮಾಡಿಸ್ದೆ. ಎಲ್ಲ ಸ್ಕ್ಯಾನಿಂಗ್ ಮಾಡಿ ಕ್ಯಾನ್ಸರ್ ಆಗಿದೆ ಅಂತ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಈ ತರ ಕಾಯಿಲೆ ಬಂದೈತೆ ಅಂತ ಹೇಳಿದಾಗ ಜೀವನ ಹೋದ ತರ ಆಗ್ತಿತ್ತು. ನನ್ ಮಕ್ಕಳೆಲ್ಲ ಅನಾಥರ ಆಗ್ಬಿಡ್ತಾರಂತ. ಮೆಡಿಸಿನಿಗೂ ದುಡ್ಡಿಲ್ಲ, ಏನಿಲ್ಲ ಸರಿ. ಬೇರೆ ಸಾಲ ಮಾಡಿ ಸಂಘ ತಗೊಂಡು ಹಾಕಿದ್ರೆ ಎಲ್ಲಿಂದ ತಗೊಳ್ಳೋ ಸಮಯ ಏನೋ ನಿಮ್ ಕಡೆನ ಏನಾದ್ರು ಒಂಚೂರು ರೂಪಾಯಿನೇ ಸಿಗ್ಲಿ ಸ್ವಾಮಿ. ನನಗೆ ಒಂಚೂರು ಮಕ್ಕಳು ₹1 ಆಗ್ಲಿ ನನ್ ಗಂಡನಿಗೆ ನನಗೆ ಉಳಿಸ್ಕೊಡ್ರಿ, ನಮ್ ಮಕ್ಕಳಿಗೆ ಉಳಿಸ್ಕೊಡ್ರಿ, ಅಪ್ಪಂಗೆ ಉಳಿಸ್ಕೊಡ್ರಿ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ದಯವಿಟ್ಟು ಆ 3 ಮಕ್ಕಳು, ಆ ತಾಯಿ, ಇವ್ರನ್ನ ಉಳಿಸೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನನ್ನ ಕೈಯಲ್ಲದಷ್ಟು ನಾನು ಮಾಡೋಗ್ತೀನಿ. ಇನ್ನು ಮುಂದೆ ನೀವೇ ಮಾಡಬೇಕು. ಮೆಡಿಸಿನಿಗೆ ಅವ್ರಿಗೆ ಓದೋಕ್ಕೆ ಏನು ಬೇಕು ನಾನೆಲ್ಲ ಸಪೋರ್ಟ್ ಮಾಡಿಕೊಡ್ತೀನಿ. ನಿಮ್ಮನ್ನು ಕೈ ಜೋಡಿಸಿ ನಾನು ಕೇಳ್ಕೊತಾ ಇದ್ದೀನಿ.